ಮನೆಗೆ ಬಂದಾಯ್ತು ಅವ್ನು ಇಲ್ಲೇ ಕೆಲಸ ಮಾಡ್ಕೊಡ್ತಾನೆ ಅವರಿಗೆ. ಇಲ್ಲಿಂದ ಇನ್ನೊಂದು ವಿಡಿಯೋ ಅದು ಅಲ್ಲಿಗೆ ವಿಡಿಯೋ ಮುಗೀತದೆ. ಇಷ್ಟು ಈಗ ಏನಂದ ಅದಕ್ಕೆ ಇಷ್ಟು ಕೆಲಸ ಮುಗಿದಿದೆ. ಮನೆಯದು 3 ದಿವಸದಲ್ಲಿ ಗಿಲಾವ್ ಮಾಡಿ ಮತ್ತೆ ಈಗ ಮೆಟ್ಲು ಕೂರಿಸಿದೆ ಅಷ್ಟೇ. ಇನ್ನಿದ್ರಿಂದ ನಿಮ್ಮ ಫ್ರೆಂಡ್ ಬಾಲು ಕಾಯ್ತಾಯಿದ್ರು. ಯಾವ ಬಾಲು ಬಾಲು ಅನ್ನೋನೇ ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ಹೇಳ್ತಾವನೆ. ಹೇಳಿವಲ್ಲ ಅದಕ್ಕೆ ಹಂಗೆ ಮಾಡ್ತಾನೆ. ಕಾರ್ಗಲ್ ಟು ಬೈ ಚಿಕನ್ ಟು ಮೇಕಿಂಗ್ ಬಿರಿಯಾನಿ. ಒಂದು ಫ್ರೆಂಡ್ ಬಾಲ್ ಬಂದಿದ್ದ. ಯಾ ನೋಡೋಣ ಹೆಂಗಾಗುತ್ತೆ ಈಗ. ಎಲ್ಲೊಂದು ಕುಕಿಂಗ್ ಮಾಡೋಣ. ಸರಿ, ಆಮೇಲೆ ಸಿಗ್ತೀವಂತೆ. ಬಿರಿಯಾನಿ ಕುಕ್ ಮಾಡೋಕ್ಕೆಲ್ಲ ಕೊಯ್ದಿಟ್ಟಿದ್ದಾಳೆ ಇವಳು. ಸೊ ಈಗ ಔಟ್ಸೈಡ್ ಮಾಡೋಣ ಅಂದ್ಕೊಂಡ್ವಿ. ಸಮ್ ರೀಸನ್ಸ್ ಔಟ್ಸೈಡ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲೇ ನಾರ್ಮಲ್ ಇಲ್ಲೇನಿದೆ ಇಲ್ಲೇ ಕುಕ್ ಮಾಡ್ತೀನಿ ಈಗ. ಬಟ್ ಇನ್ನೇನು ಎಲ್ಲ ಚಾಪ್ ಮಾಡಿದೆ, ಏನೇನು ಚಾಪ್ ಮಾಡೋದೇನಿಲ್ಲ. ಅಲ್ಲೇ ಒಂದು ನಿಮಿಷನಾರು ಒಂದು ಪನ್ನಾರು ಇರೋದು, ಬಟ್ ಇಲ್ಲ ಈಗ. ಸೊ ಇದೆ ನನ್ನ ಟೈಪ್ ಬಿರಿಯಾನಿ ಮಾಡೋಣ ಅಂದರೆ ಇವ್ರು ಆಲ್ರೆಡಿ ಚಾಪ್ ಮಾಡಿಟ್ಟಿರೋದು. ನನ್ನ ಟೈಪ್ ಆಗಲ್ಲ, ದಮ್ ಬಿರಿಯಾನಿ ಟೈಪ್ ಆಯ್ತಿದ್ದು ರುಬ್ಕೋಬೇಕೀಗ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ, ಇವ್ರ ಟೈಪಲ್ಲೇ ಮಾಡ್ತಾಯಿದ್ದಾರೆ. ನಮ್ಮದು ಬೇರೆ ಥರ, ಬಟ್ ಇದೇ ನೋಡೋಣ ಯಾವ ಥರ ಟೇಸ್ಟ್ ಬರ್ತದೆ ಅಂತ. ಕಟಿಂಗ್ ಮಾಡ್ಕೊಳ್ಳೋಣ. ನಾನು ಇವರು ಮಾಡೋ ಟೈಪೆಲ್ಲ ಮಾಡ್ತಾಯಿದ್ದಾರೆ. ನನ್ನ ಕಬಾಬಿಗೆ ಕಲಿಸ್ದೆ, ಇವ್ರು ಬಿರಿಯಾನಿಗೆ ಚಾಪ್ ಮಾಡಿ ಇಕ್ಕಿರೋದು. ಸೊ ಇವ್ರು ಮಾಡೋ ಸ್ಟೈಲ್ ಮಾಡ್ತಾರೆ, ನನ್ನ ಸ್ಟೈಲ್ ಏನಲ್ಲ. ಈಗ ಮೇನ್ ಚೆಫ್ ಆಗಿ ಋಷ ಅವರು ಅಖಡಕ್ಕೆ ಕಾಲಿಕ್ಕಿದ್ದಾರೆ. ಹಂಗೆಲ್ಲ ಹೈಜೀನ್ ಇಲ್ಲ. ಸೊ ಇಲ್ಲಿ ಬಿರಿಯಾನಿಗೆ ಪೀಸ್ ಎತ್ತಿಟ್ಕೊಂಡು ಮಸಾಲ ರುಬ್ಬಿದ್ದೀವಿ. ಇಲ್ಲೂ ಸ್ವಲ್ಪ ಇದೆ, ಮತ್ತು ಸ್ವಲ್ಪ ಇವತ್ತು ಬೇಗ ಮಾಡಬೇಕಾಗಿರೋದ್ರಿಂದ ಏನೇನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ಏನಾರು ತೊಂದರೆ ಲೈಕ್ ಯಾವ ಥರ ಏನಾದ್ರು ಔಟ್ಸೈಡ್ ಮಾಡ್ಬೇಕನ್ನೋ ಇದಿದೆ. ಮತ್ತು ಇನ್ನೊಂದ್ಸತಿ ಆಗಲೂ ಟ್ರೈ ಮಾಡೋಣ ಹೋಗೋತ್ತಿಗೆ, ಇಫ್ ಇನ್ ಕೇಸ್ ಆದರೆ ಪಾಸಿಬಲ್ ಆದರೆ. ಸೊ ಈಗ ಮಾಡಿಬಿಟ್ಟು ಸಿಗ್ತೀವಿ. ಈ ಪ್ರೊಸೀಜರ್ ಏನು ತೋರ್ಸೋಕ್ಕೋಲ್ಲ, ಎಲ್ಲ ಮಿಕ್ಸ್ ಆದಮೇಲೆ ಜೈ ಅನ್ಸ್ಬಿಡೋದು. ಆಫ್ಟರ್ ಲಾಂಗ್ ಟೈಮ್ ಅಂತ ಒಲೆಯಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿಂತಿರೋದು, ಎಲ್ಲ ಕುಕ್ಕರಲ್ಲಿ ತಿಂದು ಏನಂತೀಯ. ಸೊ ಆಲ್ಮೋಸ್ಟ್ ಆಗಿದೆ. ಈಗ ರೈಸ್ ಹಾಕ್ಬಿಟ್ಟು ಕುಕ್ಕರ್ಗಿಂತ ಪಾತ್ರೆಲೇ ಟೇಸ್ಟ್ ಜಾಸ್ತಿ, ಅದು ಒಲೆಯಲ್ಲಿ ಮಾಡಿದ್ರೆ. ಹೌದು, ಅದೇ ಒಲೆ ಬಿರಿಯಾನಿ ಅಂತಲೇ ಫೇಮಸ್ ಆಗಿರುತ್ತಲ್ಲ, ಕ್ಲಾರಿಟಿ ಬರ್ತಿಲ್ಲಲ್ಲ. ಸೊ ನೋಡೋಣ, ಇದಾದ್ಮೇಲೆ ಸಿಗ್ತೀನಿ ಅಂತ. ಆಲ್ಮೋಸ್ಟ್ ಈಗ ಮುಗಿಯೋಕ್ಕೆ ಬಂದಿದೆ. ಇವಳ ಪ್ರಕಾರ ಈಗ ಇದು ಫಿನಿಶ್ ಆದಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ, ಅಂದರೆ ಲೈಕ್ ಬಿರಿಯಾನಿ ಥರ ಕುಕ್ ಆದಮೇಲೆ ಅದ್ರ ಮೇಲೆ ಕೆಂಡ ಹಾಕ್ಬಿಟ್ಟು ಏನಂತಾರೆ ಹೆಸರು ದಮ್ ಕಟ್ಟೋದು ಅಂತ ಮಾಡೋಕ್ಕೆ ಮಾಡಿದ್ವಿ. ಆ ಕಡೆ ಕಬಾಬಿಗೆ ಇಟ್ಟಿದ್ದೀವಿ, ರೆಡಿ ಇದೆ, ಮಾಡಬೇಕು. ಇವ್ರ ಜಾಬ್ ಈಗ ಮಾಡ್ತಿದ್ದಾರೆ, ಕಬಾಬ್ ಕರಿಯೋದು ಇವ್ರ ಜಾಬ್. ಇವಾಗ ಸ್ವಲ್ಪ ಚಾರ್ಜ್ ಹಾಕಕ್ಕೆ ಹೋಗ್ತೀನಿ. ಕುದಿ ಬಂದಮೇಲೆ ಕೆಂಡ ಹಾಕಿ ಇದು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಎಲ್ಲ ಕುಕ್ ಆದಮೇಲೆ. ಈಗ ಹೊರಟೆ ಚಾರ್ಜ್ ಹಾಕಿ ಮಾತಾಡಲೇಬೇಕಲ್ಲ, ಇಲ್ಲಾಂದರೆ ಸುಮ್ಮನೆ ವಿಡಿಯೋ ಮಾಡಿ ಅಂತ ಮಾಡೋದಕ್ಕೆ. ಸ್ವಲ್ಪ ಮೆಸ್ಸಿ ಆಗೋಯ್ತು, ಹಾಗಾಗಿ ರೆಕಾರ್ಡ್ ಮಾಡೋದನ್ನ ಸ್ವಲ್ಪ ರೆಕಾರ್ಡ್ ಮಾಡಿಲ್ಲ. ಕಬಾಬ್ದಾಗಲಿ ಅದೇ ಆಗಲಿ. ಸೊ ಆಮೇಲೆ ಊಟ ಮಾಡ್ಬೇಕಾದ್ರೆ ನೆನ್ಪು ಬರೋದ್ರಿಂದ ಚಾರ್ಜಿಂದ ತೆಗೆದು ಅವಳಿಗೆ ಕೊಟ್ಬಿಟ್ಟು ರೆಕಾರ್ಡ್ ಮಾಡೋಂತ ಕೊಟ್ವಿ. ಬಟ್ ಎಂಡ್ ಆಫ್ ದ ಡೇ ಬಿರಿಯಾನಿ ವಾಸ್ ಅಮೇಝಿಂಗ್. ಚೆನ್ನಾಗಿತ್ತು, ಮತ್ತು ಟೇಸ್ಟು ಚೆನ್ನಾಗಿತ್ತು, ಒಳ್ಳೆ ಇದಿತ್ತು. ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಓವರಾಲ್ ಬಿರಿಯಾನಿಗೆ 10ಗೆ 7.5 8 ಕೊಡ್ತೀನಿ, ಕಬಾಬಿಗೆ 8 ಕೊಡ್ತೀನಿ. ಬಟ್ ಯಾವತ್ತೂ ನಾನು 10ಗೆ 10 ಕೊಡೋಲ್ಲ. ಬಟ್ ಚೆನ್ನಾಗಿತ್ತು. ನನಗೂ ಫುಡ್ ರಿವ್ಯೂ ಮಾಡ್ಬೇಕನ್ನೋ ಆಸೆ ಇದೆ, ಬಟ್ ನನಗೆ ಬಂದಿರುತ್ತೆ ಬೇರೆ. ಸೊ ನಾವಿಲ್ಲಿ ಕಾಣ್ತಾ ಇದ್ದೀವಿ, ಇವತ್ತು ನೆಕ್ಸ್ಟ್ ಡೇ ಹೋಗ್ತಾ ಇದೆ. ಬಟ್ ಅಷ್ಟೊಂದೇನಿಲ್ಲ, ಇಷ್ಟವರೆಗೂ ಇದ್ದು ಎಲ್ಲನಿದೆ, ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ನೋಡೋಣ ಹತ್ರಕ್ಕೆ ಹೋಗ್ಬಿಟ್ಟು. ತುಂಬ ಬರ್ತವೆ. ಮೊನ್ನೆ ಮಾತ್ರ ಸಾಕಾಗಿದ್ದು, ಇವತ್ತೇನು ಅಷ್ಟೊಂದಿಲ್ಲ. ಇಲ್ಲಿ ಅಂದರೆ ಇಲ್ಲಿದಾವೆ ನೋಡಿ, ಕಮ್ಮಿ ಇಲ್ಲ. ಎಲ್ಲ ಇವತ್ತು ಗಿಣ್ಣವೆಲ್ಲ ಬಂದ ಭತ್ತ ಆಯ್ಕೊಂತೀನಿ ಹಾಕಿ
10 ರೂಪಾಯಿ ಹೋಗ್ತೀವಿ 6 ಹೋಯ್ತದೆ ನನ್ನ ಪ್ರಕಾರ. ಸೊ ಬನ್ನಿ, ನಿನ್ನೆ ಬಿರಿಯಾನಿ ಓಡ್ತಾನೆ ಆಲ್ರೆಡಿ. ನೆನ್ನೆ ವ್ಲಾಗ್ ಇವತ್ತಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಅಷ್ಟೇ ಮುಗಿಸಿದ್ದು. ಒಟ್ಟು ಚಿಕನ್ ಒಂದು 4-5 ಇದಾವೆ ಅಷ್ಟೇ. ಅವು ಹೋಯ್ತಾ ಕೂತ ಸ್ಪೀಡಾಗಿ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲ ಮಳೆನೇ ಆಗೋದು. ಮೇಲಿಂದ ಫುಲ್ ಕವರ್ ಅದೊಂದು ಟವರ್ ಕಾಣೋದು ಮೇಲಿಂದ ಚೆನ್ನಾಗಿತ್ತು. ಸೊ ಯಾವಾಗಲೂ ಹಿಂಗೆ ನೀರೇ ತುಂಬ್ಕೊಂಡಿರ್ತಿರ್ಬೋದು ಇವು ಫುಲ್ಲು. ನೋಡಿ ಇನ್ನೊಂದು ಲಾಗ್, ಹಳೆ ಬ್ಲಾಗ್ಗಳಲ್ಲೇ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟಿದೆ. ರಿಟರ್ನ್ ಮನೆ ಕಡೆ ಹೋಗ್ತೀನಂತೆ, ಸಿಗ್ತೀನಿ ಆಮೇಲೆ. ಮನೆ ಎಷ್ಟು ಫಿನಿಶ್ ಆಯ್ತು ಅಂತ ತೋರಿಸ್ತೀನಿ ಅಂತಿದ್ದೆಲ್ಲ. ಸಿಂಪಲ್ಲಾಗಿ ಕಟ್ಟಿದ್ದಾರೆ. ಬನ್ನಿ ಹೋಗೋಣ ನೋಡೋಣ. ಇದು ವಸತಿ ಬಂದಂಗೆ ಮಾಡಿದ್ರಿ. ಇದರ ಚಿಕ್ಕಪ್ಪ ಅವ್ರದ್ದು ಕಟ್ತಾರದು ಅವ್ರದ್ದು. ಅದು ಇನ್ನು ಸಿಂಪಲಾಗಿ ಹೆಂಗಿದೆ ತೋರಿಸ್ತೀನಿ ಅಂತ ಹೊಳಿಕೋಣ. ನೆನ್ನೆ ಮನೆಯೆಲ್ಲ ವರ್ಕ್ ಮಾಡಿದ್ದು ತುಂಬ ಜನ ಇದ್ರಲ್ಲ, ಹಾಗಾಗಿ ನಾನು ಹೋಗಿರಲಿಲ್ಲ ಹೊರಗಡೆ. ಹಂಗೆ ಬರೋದೆ. ಈಗ ಹೋಗ್ತಾ ಇದ್ದಾರೆ. ಈ ಕಡೆ ಹೋದರೆ ಟೆರೆಸ್ಸು, ಹಾಲು, ಓಪನ್ ಕಿಚನ್, ಒಂದು ರೂಮು, ಇನ್ನೊಂದು ರೂಮ್. ಇದು ಔಟ್ ಸೈಡ್ ಹೋಗೋಕ್ಕೆ. ಇದೆಲ್ಲ ರಿಮೂವ್ ಮಾಡಿ ಇಲ್ಲೊಂದು ಇದು ಬರುತ್ತೆ, ಬೈಕ್ ಮನೆ ಲೈಕ್ ದಟ್. ಸೊ ಇಷ್ಟು ಸಿಂಪಲ್ಲಾಗಿ ಚೆನ್ನಾಗಿದೆ. ಅದೇ ಟೆರೆಸ್ ತೋರಿಸಿದೆ. ಸೊ ಬನ್ನಿ ಟೆರೆಸ್ ಮತ್ತು ನೋಡ್ಕೊಬರೋಣ ಹೋಗಿ. ಸೈಡಲ್ಲಿ ಏನಿದ್ದಾರೆ ಎತ್ತಕ್ಕೆ ಒಂಥರ ಇಷ್ಟು ಬರುತ್ತೆ ಮೇಲಿಂದ. ಫುಲ್ ಇಲ್ಲಿಂದ ಒಳ್ಳೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೆಂಗೆ ನೋಡೋದು ಗೊತ್ತಾ, ಅಲ್ಲಿ ದೂರದ ಬೆಟ್ಟ ಇಲ್ಲೇ ಐತೆ ನಂಗೆ ಫೀಲ್ ಆಗುತ್ತೆ. ಹೋಗಿ ಸಾಕು ಹೋಯ್ತು. ಇಷ್ಟೊಂದು ಡೆಪ್ತ್ ಕಾರ್ಡಿಂದ ಕಾಣಲ್ಲ. ಬಟ್ ನೆನ್ನೆ ಹೋಗಿದ್ವಲ್ಲ, ಅದು ಇಕ್ಕೇರಿ, ಅದು ಚೆನ್ನಾಗಿದೆ ಅಂತ ರೋಡು. ಇಲ್ಲೂ ಇದೆ, ಆ ಥರ ಅಂತ ಇಲ್ಲ. ಬಟ್ ಓಕೆ, ಯಾವುದು ನೆಟ್ವರ್ಕ್ ಅಂತೂ ಸಿಗೋಲ್ಲ. ಇಲ್ಲ ಒಂದೊಂದು ಪಾಯಿಂಟ್ ಸಿಗುತ್ತೆ ನೆಟ್ವರ್ಕು. BSNL ಮಾತ್ರ, ಜಿಯೋ ಏರ್ಟೆಲ್ ಎಲ್ಲ ಆ ಕಡೆ ಹೋಗಬೇಕು. ಬನ್ನಿ ಕೆಳಕೋಣ. ಸೊ ಇಷ್ಟೇ, ಈ ಮನೆ ಸಿಂಪಲಾಗಿ ಇಷ್ಟು ಸದ್ಯಕ್ಕೆ ಫಿನಿಶ್ ಆಗಿದೆ. ಇನ್ನು ಫುಲ್ ಫಿನಿಶ್ ಆಗೋತ್ತಿಗೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಸೊ ನಾನು ಇನ್ನೊಂದು 2 ದಿವಸ ಇದ್ಬಿಟ್ಟು ರಿಟರ್ನ್ ಗೋಯಿಂಗ್ ಟು ಹಾಸನ್. ಅಲ್ಲಿ ನಿಲ್ಸಿದ್ದೀನಿ ಬೈಕಲ್ಲೇ ಒಂದು ಎಸೆದು ಗೊತ್ತಲ್ಲ ನಿಮಗೆ, ವ್ಲಾಗ್ ಮಾಡಿದರೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಶೀತ ಅಷ್ಟಾಗಿ ರಿಕವರ್ ಆಗಿಲ್ಲ. ಒಂಥರ ಉಸಿರು ಅರ್ಥ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹುಷಾರಾಗುತ್ತೆ. ಬನ್ನಿ ನೋಡೋಣ. ಕೆಳಗಡೆ ಹೋಗ್ತೀನಿ, ತುಂಬ ಬಿಸಿಲಿದೆ. ಇದು ನಂದು ಸೇರಿಗ ಮನೆಗೆ ನೀರು ಬಿಡೋ ಕೆಲಸ ಬಿಡ್ತಾಯಿದ್ದೀವಿ. ಹಿಂಕಿರ ಆರ್ಬೇಡ ಮಾಡ್ಕೊಂಡಿದ್ದು. ಇಷ್ಟೊಂದು ನೀರು ಬರ್ತಾಯಿರಲ್ಲ, ಈಗ ಬಿಡ್ತಾ ಇದ್ದಾಳೆ. ನಾನು ಈಗ ಬಿಡ್ಬೇಕು ಒಂದು ಸ್ವಲ್ಪ. ಅಲ್ಲೇ ಒಣಗೊಂಡು ಹೋಗ್ತಾಯಿದ್ದೆ. ಸರಿ, ಇದ್ದು ಆದಮೇಲೆ ಸಿಗ್ತೀನಿ. ಅದು ಅಂತ ನೋಡಿದ್ವಿ. ಸೈನ್ ವರ್ಕ್ ಇಸ್ ರೈಟ್ ನಾ. ಸೊ ಕೈ ಕಾಲು ತಗೊಂಡು ನೀರು ಹಾಕಿ ಹೋಗ್ತಾಯಿದ್ವಿ. ಒಳ್ಳೆ ಬಿಸಿಲಿಗೆಲ್ಲ ಒಣಗಿ ಹೋಗ್ತಿತ್ತು ಬೇಗ. ಏನೇ ಇಷ್ಟೊಂದು ತಿನ್ಬೇಕ ಹೆಂಗೆ ಇದೆ ಗೊತ್ತಿಲ್ಲ. ಇನ್ನೊಂಚೂರು ಸಿಹಿ ಬೇಕಿತ್ತು, ಸಿಹಿ ಹಾಕಿಲ್ಲ. ಹಾಗಿಂದ ಅರ್ಧ ಗಂಟೆ ಕೆಳಗೆ ಇಟ್ಕೊಂಡಿದ್ದಾರ ಚಪ್ಪೆ. ಕಟಿಂಗ್ ಮಾಡಿಸ್ಬೋದು. ಕಟಿಂಗ್ ಚೆನ್ನಾಗೈತಿ. ಇದು ಹಲ್ವಾ ಈ ಥರ ಇಲ್ಲ ಬರಲ್ಲ ಪೆಸಕ್ರೆ. ಇದು ನಾವು ಸಬರಿಮಲೆಗೆ ಹೋಗಿದ್ವಿ, ತಂದಿದ್ವಿ. ನಮ್ದೇ ಬೇರೆ, ಇದೇ ಬೇರೆ. ಇದು ಒಂಚೂರು ಚೆನ್ನಾಗಿಲ್ಲ. ಇಷ್ಟು ನೋಡಿದ್ರೆ ಲೈಕ್ ಮಾಡ್ರಿ, ಚೆನ್ನಾಗಿದ್ರೆ ಲೈಕ್ ಮಾಡ್ರಿ, ಇಲ್ಲ ಅಂದ್ರೆ ಬೇಡ. ಅವ್ರು ತಿಂತಾರ, ಚೆನ್ನಾಗಿದ್ರೆ ಲೈಕ್ ಮಾಡೋಕೆ ಚಾನಲ್. ನೀನು ತಿನ್ನ ಚೆನ್ನಾಗಿಲ್ಲ ಕಣ, ಅಷ್ಟು ಚೆನ್ನಾಗಿತ್ತು. 400 ರೂಪಾಯಿ ಕೆಜಿ. ಇದು
ಇದು ಎಷ್ಟು ರೂಪಾಯಿ ಕೆ ಜಿ ಗೊತ್ತಿಲ್ಲ ಇದು. ನಮ್ಮ 400 ರೂಪಾಯಿ ಕೆ ಜಿ ಸಖತ್ತಾಗಿತ್ತಲ್ವ. ನೋಡಿ ಬಿಸಾಕ್ರೆ ಈಗ ಮಾಡಿ ಹಿಂಗೆ ತಿನ್ನಬೇಕು, ಹಿಂಗೆ ಅರ್ದು ತಿನ್ನಬೇಕು. ಹಿಂಗೆ ಬಾಯಿಗೆ ಹಾಕೋಕೋ ಹಾಕು. ಜಸ್ಟ್ ಈಗ ಬಂದ ಹಂಗೆ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಅವ್ನು ಹಿಂದೆ ನಾನು ಹೋಗ್ತಾಯಿದ್ದೀನಿ. 15 ದಿನ ಬೆಳಗಿಂದ ಬೇಜಾರಾಗ್ತಿತ್ತು. ಡ್ಯೂಟಿ ಮುಗಿಸ್ಕೊಂಡು ಈಗ ಬಂದವನೇ. ಇಲ್ಲೆಲ್ಲ ಮಣ್ಣಾಗಿಬೇಕು ಅಂತ ಹೋಯ್ತು ಅವ್ನು ಕರ್ಕೊಂಡಿದ್ದ. ಇಲ್ಲಿಂದನೇ ಹಿಡಿಬೋದಿತ್ತು. ಇಲ್ಲಿಂದ ಬಳ್ಸೋಕೆ ಬರ್ತಾಯಿದ್ದಾನೆ. ಕರ್ಕೊಂಡು ಹಿಂದೆ ಹೋಗೋದಷ್ಟೇ. ಈಗ ಬೆಳಗಿಂದ ಕೂತು ಬೇಜಾರಾಗತ್ತೆ. ಹೋಗ್ಬೇಕು. ನಾಳೆ ಹಾಸನಾಗಿ ಹೋಯ್ತು. ನಾಳೆ ಒಂದೇ ಬಳೆ ಪದ್ಮಾವತಿ ಅಂತ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ತೇನಂತೆ.